ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ನಾವು ದೇವರನ್ನು ಕೇಳಬಾರದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ ದೇವರು ಎಂದರೆ ಯಾರು? ಸಾಮಾನ್ಯವಾಗಿ ದೇವರು ಎಂದರೆ ಸರ್ವೋಚ್ಚ ಜೀವಿ, ಸೃಷ್ಟಿಕರ್ತ, ನಮ್ಮ ನಂಬಿಕೆಯ ಪ್ರಮುಖ ವಸ್ತುವಾಗಿ ನೋಡಲಾಗುತ್ತದೆ. ದೇವರನ್ನು ನೋಡುವ ಶಕ್ತಿಯಾಗಲಿ ನೈತಿಕ ಬಲವಾಗಲಿ ಇಂದು ಯಾರಿಗೂ ಇರಲಿಕ್ಕಿಲ್ಲ. ದೇವರು ನಮ್ಮ ನಂಬಿಕೆಯ ರೂಪದಲ್ಲಿದ್ದಾನೆ, ಮೂರ್ತವಾಗಿ ಇದ್ದಾನೆ, ಅಮೂರ್ತವಾಗಿಯೂ ಇದ್ದಾನೆ. ಕಲ್ಲು ಮಣ್ಣಿನಲ್ಲೂ ಇರುವ ದೇವರು ನೋಡಲು ಶುದ್ಧ ಮನಸ್ಸಿನ ರೀತಿಯಲ್ಲಿದ್ದಾನೆ. ನಿಮ್ಮದು ಶುದ್ಧ ಮನಸ್ಸಿದ್ದರೆ ದೇವರ ರೂಪ ಕಾಣುತ್ತದೆ. ದೇವರನ್ನು ಎರಡು ರೀತಿಯ ವ್ಯವಸ್ಥೆಯಲ್ಲಿ ಪೂಜಿಸಲಾಗುತ್ತದೆ. ಒಂದು ಏಕದೇವತಾವಾದಿ ನಂಬಿಕೆಯ ವ್ಯವಸ್ಥೆಯಲ್ಲಿ, ಇನ್ನೊಂದು ಬಹುದೇವತಾವಾದಿ ನಂಬಿಕೆಯ ವ್ಯವಸ್ಥೆಯಲ್ಲಿ. ಇಲ್ಲಿ ಏಕದೇವತಾವಾದಿ ಎಂದರೆ ಒಬ್ಬನೇ ದೇವರಿದ್ದಾನೆ ಎಂಬ ಸಿದ್ಧಾಂತ. ಇನ್ನು ಬಹುದೇವತಾ ನಂಬಿಕೆಯ ವ್ಯವಸ್ಥೆಯಲ್ಲಿ ಒಂದಕ್ಕಿಂತ ಹೆಚ್ಚು ದೇವರುಗಳನ್ನು ನಂಬುವುದು, ಅಂದರೆ ಆರಾಧನೆ ಮಾಡುವುದು. ದೇವರು ಎಂದರೆ ಯಾರು ಎಂಬ ಪ್ರಶ್ನೆ ಇರುವುದಾದರೆ, ದೇವರು ಎಂದರೆ ದೇವರು, ಬೇರೆ ಏನೂ ಅಲ್ಲ ಎಂದು ಸರಳವಾಗಿ ಹೇಳಿಬಿಡಬಹುದು. ನಮಗೆ ಕಷ್ಟ ಬಂದಾಗ ಮಾತ್ರ ದೇವರು ಕಾಪಾಡಲು ಇಲ್ಲವೇ ಎಂದು ದೇವರನ್ನು ನೆನೆಯುತ್ತೇವೆ. ಓ ದೇವರೇ, ಹೀಗೇಕೆ ಮಾಡಿದೆ? ನನಗೇ ಹೀಗೆ ಆಗಬೇಕಿತ್ತಾ? ದೇವರಿಗೆ ಕಣ್ಣಿದೆಯೇ ಎಂಬ ಮಾತುಗಳನ್ನು ಕಷ್ಟಗಳನ್ನೆದುರಿಸುವ ಸಮಯದಲ್ಲಿ ಎಲ್ಲರೂ ನುಡಿಯುತ್ತಾರೆ. ಆದರೆ ಎಲ್ಲವೂ ಅವರಂದುಕೊಂಡಂತೆ ಚೆನ್ನಾಗಿ ನಡೆಯುತ್ತಿದ್ದಾಗ ದೇವರ ನೆನಪು ಬರುವುದಿಲ್ಲ. ಅಂಥವರನ್ನು ನೋಡಿಯೇ ಸಂಕಟ ಬಂದಾಗ ವೆಂಕಟರಮಣ ಎಂಬ ಗಾದೆ ಹುಟ್ಟಿರಬೇಕು. ಆದರೆ ದೇವರು ಎಂಬ ಟಾಪಿಕ್ ನಾವಿಲ್ಲಿ ಏಕೆ ತಗೊಂಡಿದ್ದೀವಿ ಎಂದರೆ, ನಾವು ಕಷ್ಟ ಬಂದಾಗ ಮಾತ್ರ ದೇವರನ್ನು ಪ್ರಶ್ನೆ ಮಾಡುತ್ತೇವೆ. ನಾವು ಚೆನ್ನಾಗಿದ್ದಾಗ ದೇವರನ್ನು ನೆನೆಯುವುದಿಲ್ಲ. ನಮಗೆ ಕಷ್ಟ ಬಂದಾಗ ಮಾತ್ರ ದೇವರೇ ಹೀಗೇಕೆ ಮಾಡಿದೆ ಎಂಬ ಪ್ರಶ್ನೆಯನ್ನು ದೇವರಿಗೆ ಕೇಳಬಾರದು ಎಂಬುದಕ್ಕೆ ಒಂದು ಹೃದಯ ಸ್ಪರ್ಶಿಸುವ ನಿಜವಾದ ಘಟನೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಆರ್ಥರ್ ಆ್ಯಶ್ ಎಂಬ ಹೆಸರಾಂತ ಟೆನ್ನಿಸ್ ಆಟಗಾರ. ಇವರು ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ರು. ಇವರ ಹೆಸರು ಅಂತಾರಾಷ್ಟ್ರೀಯ ಅಗ್ರಮಾನ್ಯ ಟೆನ್ನಿಸ್ ಆಟಗಾರರ ಪಂಕ್ತಿಯಲ್ಲಿ ಸೇರಿ ಹೋಗಿದೆ. ಆಟದಲ್ಲಿ ಯಶಸ್ಸು, ಬದುಕಿನಲ್ಲಿ ಬೇಕಾದಷ್ಟು ಹಣ, ಕೀರ್ತಿ ಎಲ್ಲವನ್ನು ಗಳಿಸಿದ್ದ ಇವರು ಯಶಸ್ಸಿನ ಉತ್ತುಂಗದ ಶಿಖರದಲ್ಲಿ ವಿಹರಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಆತನಿಗೆ 2 ಬಾರಿ ಹೃದಯಾಘಾತವಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಯಿತು. ಇನ್ನೇನು ಸುಧಾರಿಸಿಕೊಳ್ಳುತ್ತಿದ್ದಾರೆ ಎನ್ನುವಷ್ಟರಲ್ಲಿ ಆತನಿಗೆ ಏಡ್ಸ್ ತಗುಲಿದೆ ಎಂದು ಗೊತ್ತಾಯಿತು. ಈ ಆಘಾತಕಾರಿ ಸುದ್ದಿಯಿಂದ ಆತನಿಗೆ ಹೆಚ್ಚಾಗಿ ಆತನ ಅಸಂಖ್ಯಾತ ಅಭಿಮಾನಿಗಳಿಗೆ ತುಂಬ ನೋವಾಯಿತು. ಪ್ರತಿದಿನ ಸಾವಿರಾರು ಸಹಾನುಭೂತಿ ತೋರಿಸುವ ಪತ್ರಗಳು ಆತನಿಗೆ ಬರುತ್ತಿದ್ದವು. ಸಾಧ್ಯವಾದ ಮಟ್ಟಿಗೂ ಆತ ಆ ಪತ್ರಗಳಿಗೆ ಧನ್ಯವಾದ ಉತ್ತರಿಸುತ್ತಿದ್ದರು. ಅವರಿಗೆ ಬಂದ ಕೆಲವು ಪತ್ರಗಳಲ್ಲಿ ಒಂದು ಪತ್ರದಲ್ಲಿ, ಓ ದೇವರೇ, ಹೀಗೇಕೆ ಮಾಡಿದೆ ಎಂದು ನೀವು ದೇವರನ್ನು ಗದರಿಸಿ ಕೇಳಬೇಕು ಎಂದು ನಿಮಗೆ ಅನಿಸುವುದಿಲ್ಲವೇ ಎಂದು ಒಬ್ಬ ಅಭಿಮಾನಿ ಅವರಿಗೆ ಪತ್ರದಲ್ಲಿ ಬರೆದಿದ್ರು. ಅದಕ್ಕೆ ಆರ್ಥರ್ ಬರೆದ ಉತ್ತರ ತುಂಬ ಅರ್ಥಪೂರ್ಣವಾದದ್ದು. ಪ್ರಿಯ ಮಿತ್ರ, ನಾನು ಟೆನ್ನಿಸ್ ಆಡಲು ಪ್ರಾರಂಭ ಮಾಡಿದ ವರ್ಷದಲ್ಲಿ ಪ್ರಪಂಚದಾದ್ಯಂತ ಸುಮಾರು 5 ಕೋಟಿ ಹದಿಹರೆಯದ ಯುವಕರು ಟೆನ್ನಿಸ್ ಆಡಲು ಪ್ರಾರಂಭಿಸಿರಬಹುದು. ಅವರಲ್ಲಿ ಸುಮಾರು 50 ಲಕ್ಷ ಯುವಕರು ಜಿಲ್ಲಾ ಮಟ್ಟದ ಆಟಗಾರರಾಗಿ ತೇರ್ಗಡೆ ಹೊಂದಿರಬಹುದು. ಅವರಲ್ಲಿ 5 ಲಕ್ಷ ಯುವಕರು ರಾಜ್ಯ ಮಟ್ಟದ ಆಟಗಾರರಾಗಿ ಪ್ರಾವೀಣ್ಯತೆ ಪಡೆದಿರಬಹುದು. ಅವರಲ್ಲಿ 50,000 ಯುವಕರು ವಿವಿಧ ರಾಷ್ಟ್ರಗಳ ರಾಷ್ಟ್ರಮಟ್ಟದ ಆಟಗಾರರಾಗಿ ಆಯ್ಕೆಗೊಂಡಿರಬಹುದು. ಅವರುಗಳ ಪೈಕಿ 500 ಜನ ಅಂತಾರಾಷ್ಟ್ರೀಯ ಮಟ್ಟದ ಆಟಗಳಲ್ಲಿ ಭಾಗವಹಿಸಿರಬಹುದು. ಅವರುಗಳ ಪೈಕಿ 50 ಜನ ವಿಂಬಲ್ಡನ್ನ ಪ್ರಾಥಮಿಕ ಸುತ್ತಿಗೆ ಆಯ್ಕೆಯಾಗಿರಬಹುದು. ಕೊನೆಗೆ ಕೇವಲ 8 ಜನ ಕ್ವಾರ್ಟರ್ ಫೈನಲ್ಸ್ಗೆ ತಲುಪುತ್ತಾರೆ. ಅವರಲ್ಲಿ 4 ಮಂದಿ ಸೆಮಿಫೈನಲ್ಸ್ಗೆ ಬರುತ್ತಾರೆ. ಕೊನೆಗೆ 2 ಮಾತ್ರ ಅಂತಿಮ ಸುತ್ತಿಗೆ ಬರುತ್ತಾರೆ. ಅದೃಷ್ಟವಶ ಹಾಗೆ ಬಂದ 2ರಲ್ಲಿ ನಾನು ಒಬ್ಬನಾಗಿದ್ದೆ. ಕಟ್ಟಕಡೆಯಲ್ಲಿ ನಾನೊಬ್ಬನೇ ವಿಂಬಲ್ಡನ್ ಸ್ಪರ್ಧೆಯಲ್ಲಿ ವಿಜಯನಾದೆ. ಬಹುಮಾನದ ಬೆಳ್ಳಿಯ ಕರಂಡಕವನ್ನು ಕೈಯಲ್ಲಿ ಹಿಡಿದು ನಿಂತಾಗ, ಆನಂದದ ತುತ್ತ ತುದಿಯಲ್ಲಿ ಇದ್ದಾಗ ನಾನು ಆಕಾಶದತ್ತ ನೋಡಿ, ಓ ದೇವರೇ, ಹೀಗೇಕೆ ಮಾಡಿದೆ ಎಂದು ನಾನು ಕೇಳಲಿಲ್ಲ. ಆ ಪ್ರಶ್ನೆಯನ್ನು ಹಿಂದೇಕೆ ಕೇಳಲಿ? ಓ ದೇವರೇ, ಹೀಗೇಕೆ ಮಾಡಿದೆ ಎಂದು ದೇವರನ್ನು ಕೇಳಬಾರದು ಎಂಬುದಕ್ಕೆ ಆರ್ಥರ್ ಆ್ಯಶ್ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದಾರೆ ಅಲ್ಲವೇ? ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.